ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ದಿನಾಂಕದಂದು ಹುಟ್ಟಿದ ಹುಡುಗಿಯರು ಲಕ್ಷ್ಮೀ ಸ್ವರೂಪ ಅಂತೆ. ಯಾವ ದಿನಾಂಕ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ ನನಗೆ ಬರೆದು ಕಳುಹಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನೇ ಸೂಚಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಅಥವಾ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ತಾರೆ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಜೊತೆಗೆ ನಾನು ಯಾವತ್ತೂ ಹೇಳ್ತೇನೆ ಅಂತ ಹೇಳ್ತಾ, ಈ ವಿಶೇಷ ದಿನಾಂಕದಂದು ಹುಟ್ಟಿರುವಂಥ ಹೆಣ್ಣು ಮಕ್ಕಳು ಲಕ್ಷ್ಮೀ ಸ್ವರೂಪ ಆಗಿರ್ತಾರೆ. ಅವರಿದ್ದ ಕಡೆಯಲ್ಲಿ ಧನ ಕನಕ ತುಂಬಿ ತುಳುಕಾಡುತ್ತೆ. ಆ ದಿನಾಂಕ ಯಾವುದು, ದಿನಾಂಕದ ವಿಶೇಷತೆಗಳು ಏನು? ಸನಾತನ ಹಿಂದೂ ಸಂಸ್ಕೃತಿಯ ಆಚರಣೆಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಕೂಡ ಪ್ರಮುಖವಾದಂತಹ ಅಂಗ. ಇದರ ಆಧಾರದಿಂದ ಒಬ್ಬ ವ್ಯಕ್ತಿಯ ರಾಶಿ, ಆತನ ಭವಿಷ್ಯ ಹೇಗಿರಲಿದೆ ಎನ್ನುವ ಲೆಕ್ಕಾಚಾರವನ್ನು ಹಾಕಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಒಂದಾಗಿದ್ದು, ಯಾವ ದಿನಾಂಕದಂದು ಮಗು ಹುಟ್ಟಿದ ಹಾಗೂ ಅದರಿಂದ ಆತನ ಜೀವನದಲ್ಲಿ ಆತ ಯಾವ ರೀತಿಯಲ್ಲಿ ಸುಖ ಅಥವಾ ಕಷ್ಟವನ್ನು ಪಡೆಯಬಹುದೆನ್ನುವಂಥ ಮಾಹಿತಿಯನ್ನು ಕೂಡ ಲೆಕ್ಕಾಚಾರ ಹಾಕಲಾಗುತ್ತೆ. ಎಲ್ಲ ವಿಚಾರಗಳು ಕೂಡ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುತ್ತವೆ. ಇನ್ನು ನೀವು ಯಾವ ದಿನಾಂಕದಲ್ಲಿ ಹುಟ್ಟಿರುತ್ತವರೋ ಅವುಗಳ ಮೂಲಾಂಕ ಕೂಡ ಏನಾಗುತ್ತೆ, ಅದನ್ನು ಪ್ರತಿನಿಧಿಸುವಂಥದ್ದು ಮತ್ತು ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನುವಂಥ ಸನ್ನಿವೇಶನ ಕೂಡ ಪ್ರತಿನಿಧಿಸುವಂಥದ್ದು. ಹಾಗೆಯೇ ಯಾವ ದಿನಾಂಕದಲ್ಲಿ ಜನಿಸಿರುವಂಥ ಹೆಣ್ಣು ಮಕ್ಕಳು ಲಕ್ಷ್ಮೀ ದೇವಿಯ ಪ್ರತೀಕ ಆಗಿರುತ್ತಾರೆ ಅನ್ನುವ ಇದು. ಕೆಲವೊಂದು ನಿರ್ದಿಷ್ಟ ದಿನಾಂಕದಲ್ಲಿ ಜನಿಸಿರುವಂಥ ಹೆಣ್ಣು ಮಕ್ಕಳು ಮನೆಗೆ ಹಣವನ್ನು ಲಕ್ಷ್ಮೀ ಸ್ವರೂಪ ಎನ್ನುವ ರೀತಿಯಲ್ಲಿ ತಮ್ಮ ಜೊತೆಗೆ ತರುತ್ತಾರೆ. ಹಾಗಿದ್ದರೆ ಬನ್ನಿ, ಅದೃಷ್ಟ ಲಕ್ಷ್ಮಿಯರು ಜನಿಸಿರುವಂಥ ದಿನಾಂಕ ಯಾವುದು? ಮೊದಲನೇಗೆ ನೋಡುವುದಾದರೆ 6ನೇ ದಿನಾಂಕ. 6ನೇ ದಿನಾಂಕದಂದು ಹುಟ್ಟಿದ ಹೆಣ್ಣು ಮಕ್ಕಳು ಅದೃಷ್ಟ ಲಕ್ಷ್ಮಿಯರಾಗಿರುತ್ತಾರೆ ಅನ್ನುವುದಾಗಿ ಸಂಖ್ಯಾಶಾಸ್ತ್ರ ಹೇಳುವಂಥದ್ದು. ಅವರಲ್ಲಿ ಇರುವಂಥ ಉತ್ತಮ ಮಾತುಗಾರಿಕೆಯಿಂದಾಗಿ ಯಾರನ್ನು ಬೇಕಾದರೂ ಕೂಡ ಆಕರ್ಷಿಸುವಂಥ ಕಲೆ ಅವರ ಬಳಿ ಇರುತ್ತದೆ. ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಉದ್ಯಮವನ್ನು ಮಾಡುವಂಥ ಅವಕಾಶಗಳನ್ನು ಯಥೇಚ್ಛವಾಗಿ ಪಡೆದುಕೊಳ್ತಾರೆ. ಅವರ ಲವಲವಿಕೆ ಆಗಿರುವಂಥ ಪರ್ಸನಾಲಿಟಿ ಹಾಗೂ ವ್ಯಕ್ತಿತ್ವ ಎಲ್ಲ ಅವಕಾಶಗಳು ಅವರತ್ತ ಸೆಳೆದು ಬರುವುದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಸ್ಥಳ ಯಾವುದೇ ಇರಲಿ, ಇವರು ಮಾತ್ರ ಲೈಮ್ ಲೈಟ್ನಲ್ಲಿ ಇರುತ್ತಾರೆ. ಯಾವುದೇ ಅಸಾಧ್ಯ ಕೆಲಸವನ್ನು ಕೂಡ ಸಾಧ್ಯವಾಗಿಸುವಂಥ ಚಾಣಾಕ್ಷತೆ ಇವರ ಬಳಿ ಇರುವಂಥದ್ದು. ಯಾವುದೇ ರೀತಿಯ ಕಠಿಣ ಪರಿಸ್ಥಿತಿಯನ್ನು ಅಥವಾ ಕಠಿಣ ವ್ಯಕ್ತಿಗಳನ್ನು ಸುಲಭವಾಗಿ ಇಂಪ್ರೆಸ್ ಮಾಡುವಂಥ ಬುದ್ಧಿವಂತಿಕೆ ಇವರ ಬಳಿ ಇರುವಂಥದ್ದು ಅನ್ನೋದನ್ನು ಕೂಡ ಸಂಖ್ಯಾಶಾಸ್ತ್ರ ತಿಳಿಸುವಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ 15 ಅಂದರೂ ಅಷ್ಟೇ 1+5 6 ದಿನಾಂಕದಲ್ಲಿ ಜನಿಸಿದವರು ನೋಡೋದಾದರೆ ಇವರು ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳಬಹುದು. 15ನೇ ದಿನಾಂಕದಲ್ಲಿ ಜನಿಸಿರುವಂಥ ಹೆಣ್ಣು ಮಕ್ಕಳು ಜೀವನದಲ್ಲಿ ಅತ್ಯಂತ ಕಷ್ಟಪಟ್ಟು ದುಡಿಯುವಂಥ ಶ್ರಮಜೀವಿಗಳಾಗಿರುತ್ತಾರೆ. ಕೆಲಸದಲ್ಲಿ ಕೂಡ ಸಾಕಷ್ಟು ಹೊಸ ದಾರಿಗಳನ್ನು ಅವರು ಹುಡುಕುತ್ತಾರೆ. ಜೀವನದಲ್ಲಿ ಅವರು ಸಾಕಷ್ಟು ದೊಡ್ಡ ಸಾಧನೆಗಳನ್ನು ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ. ಕೇವಲ ಕನಸನ್ನು ಕಾಣುವುದು ಮಾತ್ರ ಅಲ್ಲ, ನನಸು ಮಾಡಲು ಬೇಕಾಗಿರುವಂಥ ಪ್ರತಿಯೊಂದು ಪ್ರಯತ್ನಗಳನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಅವರು ಮಾಡುವಂಥದ್ದು. ಇದೇ ಕಾರಣಕ್ಕಾಗಿ ಅವರು ಬೇರೆಯವರಿಗಿಂತ ಬೇಗ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ಯಾವುದೇ ವಿಚಾರದಲ್ಲಿ ನಿರ್ಧಾರವನ್ನು ಮಾಡುವುದಕ್ಕಿಂತ ಏನು ಮಾಡ್ತಾರೆ ಅಂದರೆ ತುಂಬ ಬಾರಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅವುಗಳನ್ನು ತೊಡೆದು ಹಾಗೆ ಮುಂದೆ ಸಾಗುವಂಥ ಗಟ್ಟಿತನ ಇವರಲ್ಲಿದೆ. ತಮ್ಮ ಜೀವನದಲ್ಲಿ ಅವರು ಕಂಡಿರುವಂಥ ದೊಡ್ಡ ಮಟ್ಟದ ಆಕಾಂಕ್ಷೆಯನ್ನು ನನಸು ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಕೂಡ ಅವರು ಮಾಡುತ್ತಾರೆ ಹಾಗೂ ಯಾವುದೇ ರೀತಿಯ ಭಯ ಬಳಿ ಇರುವುದಿಲ್ಲ ಅವರ ಬಳಿ. ಇದೇ ಕಾರಣಕ್ಕಾಗಿ ಜೀವನದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಎಷ್ಟೇ ಕಷ್ಟ ಬಂದರೂ ಕೂಡ ಇವರನ್ನು ಗೆಲುವನ್ನು ಪಡೆಯುವುದರಿಂದ ತಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ. ಹಾಗೆಯೇ 24ನೇ ದಿನಾಂಕದಂದು ಜನಿಸುವವರು ಅಂದರೆ 2+4 6 ಈ ದಿನಾಂಕದಲ್ಲಿ ಜನಿಸಿರುವಂಥ ಹೆಣ್ಣು ಮಕ್ಕಳು ಅತ್ಯಂತ ಅದೃಷ್ಟವಂತರು. ದೇವರ ಆಶೀರ್ವಾದವನ್ನು ಪಡೆದು ಜನಿಸಿದವರಾಗಿರ್ತಾರೆ. ಅವರ ನಡವಳಿಕೆ ಹಾಗೂ ಅವರ ಉತ್ತಮ ಮಟ್ಟದ ಜೀವನ ಶೈಲಿ ಎಲ್ಲರನ್ನ ಇಂಪ್ರೆಸ್ ಮಾಡುತ್ತೆ. ಅವರ ಜೀವನದಲ್ಲಿ ಖುಷಿ ಸಂತೋಷಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಅವರ ಜೊತೆಗೆ ಇರೋರನ್ನು ಅವರು ಯಾವತ್ತೂ ಕೂಡ ಬಿಟ್ಟು ಕೊಡುವುದಿಲ್ಲ. ಏನು ಅದೃಷ್ಟ ಕೂಡ ಇವರನ್ನು ಬಿಟ್ಟು ಹೋಗುವುದಿಲ್ಲ. ಹಣದ ವಿಚಾರಕ್ಕೆ ಬಂದರೆ ಅವರ ಜೀವಮಾನದಲ್ಲಿ ಯಾವತ್ತೂ ಕೂಡ ಹಣದ ಅಭಾವವನ್ನು ಅನುಭವಿಸುವುದಿಲ್ಲ. ಯಾಕೆಂದರೆ ಅವರ ಬಳಿ ಸದಾಕಾಲ ಹಣ ಇದ್ದೇ ಇರುತ್ತೆ. ಇವರು ಹುಟ್ಟಿದ ದಿನದಲ್ಲಿ ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡೆದುಕೊಂಡು ಹುಟ್ಟಿರುತ್ತಾರೆ. ಇದೇ ಕಾರಣಕ್ಕಾಗಿ ಇವರ ಜೀವನದ ಕೊನೆವರೆಗೂ ಕೂಡ ಯಾವತ್ತೂ ಹಣದ ಸಮಸ್ಯೆ ಖಂಡಿತವಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಇವರ ವ್ಯಕ್ತಿತ್ವಕ್ಕಾಗಿ ಕೂಡ ಇವರನ್ನು ಇಷ್ಟಪಡುವಂಥದ್ದು. ಹೀಗಾಗಿ ಇವರಿಗಾಗಿ ಆ ಜನರು ಏನು ಬೇಕಾದರೂ ಕೂಡ ಮಾಡುವಂಥದ್ದು. ಇವರು ಎಷ್ಟು ಅದೃಷ್ಟವಂತರು ಎಂದರೆ ಯಾವುದೇ ಕೆಲಸಕ್ಕೆ ಕೂಡ ಕೈ ಹಾಕಿದರೂ ಕೂಡ ಅವುಗಳು ಸಂಪೂರ್ಣವಾಗಿ ಯಶಸ್ವಿಯಾಗುವಂಥದ್ದು. ಹಾಗೆಯೇ ತಮ್ಮ ಜೀವನದಲ್ಲಿ ಇವರು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅದನ್ನು ಆಗುವುದಕ್ಕೆ ಬೇರೆಯವರಿಗೆ ಹೋಲಿಸಿದರೆ ಇವರು ಹೆಚ್ಚಿನ ಕಷ್ಟಪಡಬೇಕಾದ ಅಗತ್ಯ ಇರುವುದಿಲ್ಲ. ಅದೃಷ್ಟದ ಸಹಾಯದ ಜೊತೆಗೆ ತಾವು ಅಂದುಕೊಂಡಿರುವಂಥ
ಏನು ಗುರಿಯನ್ನು ಬೇಗ ಸಾಧಿಸುವಂಥದ್ದು. ಈ ಎಲ್ಲ ಒಂದು ದಿನಾಂಕದಲ್ಲಿ ಯಾರು ಹುಟ್ಟಿರ್ತಾರೋ ಹೆಣ್ಣು ಮಕ್ಕಳು ಖಂಡಿತವಾಗ್ಲೂ ಅದೃಷ್ಟವಂತರೇ ಅಥವಾ ಅದೃಷ್ಟವನ್ನು ತರುವಂಥವರೇ ಅಂತಲೇ ಹೇಳ್ಬೋದು. 6 ಅಂದ್ರೇ ಮಹಾಲಕ್ಷ್ಮಿ ಅಮ್ಮನ ನಂಬರ್. ಹಾಗೆಯೇ ಈ ಒಂದು ಅದು 6 ಆಗಿರ್ಬೋದು ಅಥವಾ 15 ಆಗಿರ್ಬೋದು ಅಥವಾ 24, ಅದನ್ನು ಕೂಡಿಸಿದ್ರೆ ಬರುವಂಥದ್ದು 6 ಅಲ್ವಾ. ಈ ಒಂದು ದಿನಾಂಕದಲ್ಲಿ ಯಾರು ಹುಟ್ಟಿರ್ತಾರೋ ಹೆಣ್ಣು ಮಕ್ಕಳು ಖಂಡಿತವಾಗ್ಲೂ ಅವರು ಅದೃಷ್ಟವನ್ನು ತರುವ ಹಾಗೆಲ್ಲ ಅವರವರದೇ ಆದಂಥ ಒಂದೊಂದು ಒಳ್ಳೊಳ್ಳೆ ಗುಣಗಳು ಇರುತ್ತೆ ಎಲ್ಲರಲ್ಲೂ. ಆದರೆ ಈ ದಿನಾಂಕದಲ್ಲಿ ಎಸ್ಪೆಷಲಿ ಹುಟ್ಟಿದಂಥ ಮಕ್ಕಳು ಈ ಥರ ಅಂತಲೇ ಅಂದರೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಈತ ಉಪಯುಕ್ತ ಮಾಹಿತಿ ವಿಡಿಯೋ ಬೇಕೆಂದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಇಂಥ ಉಪಯುಕ್ತ ಮಾಹಿತಿ ಇರೋ ವಿಡಿಯೋವನ್ನು ಅಂತ ಹೇಳ್ತಾ ಧನ್ಯವಾದಗಳು.